ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋದು, ಅದರ ಜೊತೆಯಲ್ಲಿ ಬಹಳ ದೊಡ್ಡ ಆರೋಪ ಕೇಳಿ ಬರ್ತಾ ಇರೋದು ಈ ಗೃಹಲಕ್ಷ್ಮಿ ದುಡ್ಡಿನ ವಿಚಾರ. 2 ತಿಂಗಳು ದುಡ್ಡು ಬಂದಿಲ್ಲ, 5,000 ಕೋಟಿ ಎಲ್ಲಿ ಹೋಯಿತು ಅನ್ನುವಂತಹ ಪ್ರಶ್ನೆಯನ್ನ ವಿಪಕ್ಷಗಳು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಜಾ ಆಗಬೇಕು ಅನ್ನುವಂತಹ ಪಟ್ಟನ್ನ ಈಗಾಗಲೇ ಬಿಜೆಪಿ ಹಿಡಿದಿರೋದು. ಸದನದಲ್ಲೂ ಕೂಡ ಅದೇ ಮಾತು ಕೇಳಿ ಬಂತು. ಸದನದಲ್ಲಿ ಭಾರೀ ಕದನ ಆದಂತಹ ಬೆನ್ನಲ್ಲೇ ಈಗ ದೇವರ ಮೊರೆ ಹೋಗಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ಬೆಳಗಾವಿ ನಿವಾಸಕ್ಕೆ ಉತ್ಸವ ಮೂರ್ತಿ, ಚಿಕ್ಕನಾಯಕನಹಳ್ಳಿ ಹಂದಿನಕೆರೆ ಗಿರಿಸಿದ್ದೇಶ್ವರ ಉತ್ಸವ ಮೂರ್ತಿ ಆಗಮಿಸಿದೆ. ಬೆಳಗಾವಿಯ ಹನುಮಂತನಗರ ನಿವಾಸದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಉತ್ಸವ ಮೂರ್ತಿಗೆ ಹೆಬ್ಬಾಳ್ಕರ್ ಕುಟುಂಬದಿಂದ ವಿಶೇಷ ಪೂಜೆಯನ್ನ ಈಗ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಈ ತೂಗುಗತ್ತಿ ತೂಗ್ತಾ ಇದೆ. 5,000 ಕೋಟಿ ಎಲ್ಲಿ ಹೋಯಿತು ಅನ್ನುವಂತ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನ ನೀಡಬೇಕಾಗಿದೆ. ಅದರ ಜೊತೆಯಲ್ಲಿ ಸರ್ಕಾರಕ್ಕೂ ಕೂಡ ಬಹಳ ಮುಜುಗರ ತಂದಿರುವಂತಹ ವಿಚಾರ. ಜೊತೆಯಲ್ಲಿ ಗೃಹಲಕ್ಷ್ಮಿ ಹಣ ಜನರ ಕೈ ಸೇರಬೇಕಾಗಿತ್ತು, ಅದು ಸಿಕ್ಕಿಲ್ಲ ಅನ್ನುವಂಥದ್ದು ಈಗ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ಬಾಣಗಳನ್ನ ಬಿಡ್ತಾ ಇದೆ. ಹಗರಣ ನಡೆದಿದೆ, ಇದರಲ್ಲಿ ಗೃಹಲಕ್ಷ್ಮಿ ಸ್ಕೀಮಲ್ ಅಂತ ಹೇಳಲಾಗ್ತಾ ಇದೆ. ಕೇಸರಿ ಪಡೆ ಸಮರವನ್ನ ಸಾರಿರುವಂತಹ ಬೆನ್ನಲ್ಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ದೇವರ ಮೊರೆ ಹೋಗಿದ್ದಾರೆ. ಅವರ ಕುಟುಂಬದಿಂದ ವಿಶೇಷ ಪೂಜೆಯನ್ನ ಮಾಡಲಾಗಿದೆ. ಅವರ ಮನೆಗೆ ಉತ್ಸವ ಮೂರ್ತಿ ಬಂದಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇದರಿಂದಾದ್ರೂ ಬಂದಿರುವಂತಹ ಸಂಕಷ್ಟ ದೂರ ಆಗ್ಲಪ್ಪ ಅನ್ನುವಂತಹ ಪ್ರಾರ್ಥನೆಯನ್ನ ಬಹುಶಃ ಮಾಡಿಕೊಂಡ್ರ ಅನ್ನೋ ಪ್ರಶ್ನೆ. ಹೆಬ್ಬಾಳ್ಕರ್ ನಿವಾಸಕ್ಕೆ ಉತ್ಸವ ಮೂರ್ತಿ ಬಂದಿರೋದು, ಗಿರಿಸಿದ್ದೇಶ್ವರ ಉತ್ಸವ ಮೂರ್ತಿ, ಅದು ವಿಶೇಷವಾದಂತಹ ಪೂಜೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜು, ಸದನದಲ್ಲಿ ಗೃಹಲಕ್ಷ್ಮಿ ಜಟಾಪಟಿ ಎಲ್ಲವೂ ಕೂಡ ನಡೆದಿದೆ. ಆದರೆ ಗಂಭೀರವಾದಂತಹ ಆರೋಪ, ಗಂಭೀರವಾದಂತಹ ಹಗರಣ ನಡೆದಿದೆ ಅನ್ನುವಂತ ಆರೋಪವನ್ನ ಈಗ ಬಿಜೆಪಿ ಮಾಡ್ತಾ ಇರೋದು. ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ಡೀಟೇಲ್ಸ್ ಏನಿದೆ ಇದರ ಬಗ್ಗೆ, ಜೊತೆಗೆ ಉತ್ತರ ಸದನದಲ್ಲಿ ಯಾವ ರೀತಿಯಾಗಿ ಕೊಡೋದಕ್ಕೆ ಸಿದ್ದತೆಗಳನ್ನ ನಡೆಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಬಸವರಾಜು? ಖಂಡಿತ ಅಶ್ವಿನಿ, ಬಹಳ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅನ್ನುವಂಥದ್ದು ದೊಡ್ಡ ವಿಷಯವನ್ನ ಮಾಡ್ತಾ ಬಿಜೆಪಿ ಇವತ್ತು ಹೋರಾಟ ಮಾಡುವಂತ ಲೆಕ್ಕಾಚಾರಗಳು ಕಾಣಿಸ್ತಾ ಇದ್ದಾವೆ. ಅದರಲ್ಲೂ ಇವತ್ತು ಸದನದ ಬಾವಿಗಿಳಿದು ಹೋರಾಟ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ಸದಸ್ಯರಿದ್ದಾರೆ. ನಿನ್ನೆಯಿಂದ ಕೂಡ ಒಂದಷ್ಟು ಉತ್ತರವನ್ನು ಬಯಸಿ ಸಚಿವರನ್ನ ಆಗ್ರಹಿಸ್ತಾ ಇದ್ರು. ಸಚಿವರು ನಿನ್ನೆ ಸದನಕ್ಕೆ ಬಾರದೆ ಉತ್ತರವನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಅವರ ಆರೋಪ. ಇವತ್ತು ಉತ್ತರ ಕೊಡಲೇಬೇಕು ಅನ್ನುವಂತ ಪಟ್ಟನ್ನ ಹಿಡಿಯುವಂತ ಸಾಧ್ಯತೆ ದಟ್ಟವಾಗಿದೆ. ಉತ್ತರ ಕೊಡದೆ ಹೋದ್ರೆ ಸದನದ ಬಾವಿಗೆ ಇಳಿದು ಉಗ್ರವಾದಂತಹ ಹೋರಾಟ ಮಾಡತಕ್ಕಂಥದ್ದು ಮತ್ತು ಈ 2 ತಿಂಗಳ ಹಣ ಎಲ್ಲಿ ಹೋಯಿತು, ಈ ಯಾಕೆ ಉತ್ತರವನ್ನು ಕೊಡ್ತಿಲ್ಲ, ಹಾಕದೆ ಯಾಕೆ ಮೋಸ ಮಾಡಲಾಗಿದೆ ಅನ್ನುವಂಥದ್ದು ಒಂದು ವಿಚಾರವನ್ನು ಎತ್ತಕ್ಕಂಥದ್ದು. ಒಂದು ವೇಳೆ ಆ ಕಣ್ತಪ್ಪಿನಿಂದ ಅಧಿಕಾರಿಗಳಿಂದ ಆಗಿದ್ರೆ ಅನ್ನೋದಾದ್ರೆ ಅಧಿಕಾರಿಗಳು ತಲೆದಂಡ ಆಗಬೇಕು ಅನ್ನೋದಾದ್ರೆ ಆಗಬೇಕು. ಇಲ್ಲ ಸರ್ಕಾರವೇ ಉದಾಸೀನ ಮಾಡಿದೆ ಅನ್ನೋದಾದ್ರೆ ಸರ್ಕಾರದ ಭಾಗವಾಗಿದ್ದವರು ಯಾರಾದ್ರೂ ಒಬ್ಬರು ತಲೆದಂಡ ಆಗಬೇಕು ಅನ್ನೋದು ವಿರೋಧ ಪಕ್ಷಗಳ ಪಟ್ಟು ಹಾಕ್ತಕ್ಕಂಥದ್ದು. ಹೀಗಾಗಿ ಇವತ್ತು ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನಸಭೆಯಲ್ಲಿ ಉತ್ತರ ಕೊಡುವಂತ ಸಾಧ್ಯತೆ ಇದೆ. ಆ ಉತ್ತರವು ಯಾವ ರೀತಿಯಾಗಿ ಕೊಡ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖ. ಮತ್ತು ಈ ಆಗಿರತಕ್ಕಂಥ ಲೋಪಗಳು ಏನಿದೆ ಅನ್ನೋಂಥದ್ದು ಕೂಡ ಯಾವ ರೀತಿಯಾಗಿ ಹೇಳ್ತಾರೆ ಅನ್ನೋಂಥದ್ದು ಬಹಳ ಪ್ರಮುಖ ಆಗುತ್ತೆ. ಒಂದು ವೇಳೆ ಇವರು ಹೇಳ್ತಕ್ಕಂಥ ಉತ್ತರ ಸಮಂಜಸ ಸಮರ್ಥವಾಗಿಲ್ಲ ಅನ್ನುವಂಥದ್ದನ್ನ ಅರ್ಥೈಸಿಕೊಂಡು ಬಿಜೆಪಿಗಳು ಹೋರಾಟಕ್ಕೆ ಇಳುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಇವತ್ತಿನ ಏನು ವಿಧಾನಸಭೆ ಸದನ ಇದೆ ಅದು ಸಾಕಷ್ಟು ಸದ್ದು ಗದ್ದಲಕ್ಕೆ ಸಾಕ್ಷಿ ಆಗಲಿದೆ. ಹಾಗಾಗಿ ಇವತ್ತಿನ ಸದನವನ್ನ ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತು ಸಿಎಂ, ಡಿಸಿಎಂ ಸೇರಿದಂತೆ ಎಲ್ಲರೂ ಕೂಡ ಉಪಸ್ಥಿತರಿರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ವಿರೋಧ ಪಕ್ಷಗಳು ಮಾಡತಕ್ಕಂತಹ ಗದ್ದಲ ದಾಂಧಲೆಗೆ ಪ್ರತಿ ತಿರುಗೇಟನ್ನು ಕೊಡಬೇಕನ್ನುವಂತ ನಿಟ್ಟಿನಲ್ಲಿ ಸದನದ ಒಳಗಡೆ ಹಾಜರಿದ್ದು ವಿರೋಧ ಪಕ್ಷಗಳಿಗೆ ಒಂದು ತಿರುಗೇಟನ್ನು ಕೊಡುವಂತ ಕೆಲಸಗಳಾಗಬಹುದು. ಒಟ್ಟಾರೆಯಾಗಿ ಇವತ್ತು ಸರ್ಕಾರದಿಂದ ಉತ್ತರವನ್ನು ಬಯಸಿ ವಿರೋಧ ಪಕ್ಷಗಳು ಅಖಾಡಕ್ಕಿಳಿತಾ ಇದ್ದಾವೆ ಮತ್ತು ಸಮರ್ಪಕವಾಗಿಲ್ಲ ಅನ್ನೋದು ಉತ್ತರ ಅನ್ನೋದಾದ್ರೆ ಸದನದಲ್ಲಿ ತೀವ್ರವಾದಂತಹ ಗದ್ದಲ ಆಗುವಂತ ಸಾಧ್ಯತೆಗಳಿದಾವೆ. ಅಶ್ವಿನಿ, ರೈಟ್ ಬಸವರಾಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ.
ರಾಜ್ಯದಲ್ಲಿ ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋದು, ಅದರ ಜೊತೆಯಲ್ಲಿ ಬಹಳ ದೊಡ್ಡ ಆರೋಪ ಕೇಳಿ ಬರ್ತಾ ಇರೋದು ಈ ಗೃಹಲಕ್ಷ್ಮಿ ದುಡ್ಡಿನ ವಿಚಾರ. 2 ತಿಂಗಳು ದುಡ್ಡು ಬಂದಿಲ್ಲ, 5,000 ಕೋಟಿ ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆಯನ್ನ ವಿಪಕ್ಷಗಳು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಜಾ ಆಗಬೇಕು ಅನ್ನುವಂತಹ ಪಟ್ಟನ್ನ ಈಗಾಗಲೇ ಬಿಜೆಪಿ ಹಿಡಿದಿರೋದು. ಸದನದಲ್ಲೂ ಕೂಡ ಅದೇ ಮಾತು ಕೇಳಿ ಬಂತು. ಸದನದಲ್ಲಿ ಭಾರೀ ಕದನ ಆದಂತಹ ಬೆನ್ನಲ್ಲೇ ಈಗ ದೇವರ ಮೊರೆ ಹೋಗಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ಬೆಳಗಾವಿ ನಿವಾಸಕ್ಕೆ ಉತ್ಸವ ಮೂರ್ತಿ. ಚಿಕ್ಕನಾಯಕನಹಳ್ಳಿ, ಹಂದಿನಕೆರೆ, ಗಿರಿಸಿದ್ದೇಶ್ವರ ಉತ್ಸವ ಮೂರ್ತಿ ಆಗಮಿಸಿದೆ. ಬೆಳಗಾವಿಯ ಹನುಮಂತನಗರ ನಿವಾಸದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಉತ್ಸವ ಮೂರ್ತಿಗೆ ಹೆಬ್ಬಾಳ್ಕರ್ ಕುಟುಂಬದಿಂದ ವಿಶೇಷ ಪೂಜೆಯನ್ನ ಈಗ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಈ ತೂಗುಗತ್ತಿ ತೂಗ್ತಾ ಇದೆ. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನುವಂತ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನ ನೀಡಬೇಕಾಗಿದೆ. ಅದರ ಜೊತೆಯಲ್ಲಿ ಸರ್ಕಾರಕ್ಕೂ ಕೂಡ ಬಹಳ ಮುಜುಗರ ತಂದಿರುವಂತಹ ವಿಚಾರ. ಜೊತೆಯಲ್ಲಿ ಗೃಹಲಕ್ಷ್ಮಿ ಹಣ ಜನರ ಕೈ ಸೇರಬೇಕಾಗಿತ್ತು, ಅದು ಸಿಕ್ಕಿಲ್ಲ ಅನ್ನುವಂಥದ್ದು ಈಗ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ಬಾಣಗಳನ್ನ ಬಿಡ್ತಾ ಇದೆ. ಹಗರಣ ನಡೆದಿದೆ, ಇದರಲ್ಲಿ ಗೃಹಲಕ್ಷ್ಮಿ ಸ್ಕೀಮಲ್ ಅಂತ ಹೇಳಲಾಗ್ತಾ ಇದೆ. ಕೇಸರಿ ಪಡೆ ಸಮರವನ್ನ ಸಾರಿರುವಂತಹ ಬೆನ್ನಲ್ಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ದೇವರ ಮೊರೆ ಹೋಗಿದ್ದಾರೆ. ಅವರ ಕುಟುಂಬದಿಂದ ವಿಶೇಷ ಪೂಜೆಯನ್ನ ಮಾಡಲಾಗಿದೆ. ಅವರ ಮನೆಗೆ ಉತ್ಸವ ಮೂರ್ತಿ ಬಂದಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇದರಿಂದಾದ್ರೂ ಬಂದಿರುವಂತಹ ಸಂಕಷ್ಟ ದೂರ ಆಗ್ಲಪ್ಪ ಅನ್ನುವಂತಹ ಪ್ರಾರ್ಥನೆಯನ್ನ ಬಹುಶಃ ಮಾಡಿಕೊಂಡ್ರ ಅನ್ನೋ ಪ್ರಶ್ನೆ. ಹೆಬ್ಬಾಳ್ಕರ್ ನಿವಾಸಕ್ಕೆ ಉತ್ಸವ ಮೂರ್ತಿ ಬಂದಿರೋದು, ಗಿರಿಸಿದ್ದೇಶ್ವರ ಉತ್ಸವ ಮೂರ್ತಿ. ಅದು ವಿಶೇಷವಾದಂತಹ ಪೂಜೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜು, ಸದನದಲ್ಲಿ ಗೃಹಲಕ್ಷ್ಮಿ ಜಟಾಪಟಿ ಎಲ್ಲವೂ ಕೂಡ ನಡೆದಿದೆ. ಆದರೆ ಗಂಭೀರವಾದಂತಹ ಆರೋಪ, ಗಂಭೀರವಾದಂತಹ ಹಗರಣ ನಡೆದಿದೆ ಅನ್ನುವಂತ ಆರೋಪವನ್ನ ಈಗ ಬಿಜೆಪಿ ಮಾಡ್ತಾ ಇರೋದು. ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ಡೀಟೇಲ್ಸ್ ಏನಿದೆ ಇದರ ಬಗ್ಗೆ, ಜೊತೆಗೆ ಉತ್ತರ ಸದನದಲ್ಲಿ ಯಾವ ರೀತಿಯಾಗಿ ಕೊಡೋದಕ್ಕೆ ಸಿದ್ದತೆಗಳನ್ನ ನಡೆಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಬಸವರಾಜು? ಖಂಡಿತ ಅಶ್ವಿನಿ, ಬಹಳ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅನ್ನುವಂಥದ್ದು ದೊಡ್ಡ ವಿಷಯವನ್ನ ಮಾಡ್ತಾ ಬಿಜೆಪಿ ಇವತ್ತು ಹೋರಾಟ ಮಾಡುವಂತ ಲೆಕ್ಕಾಚಾರಗಳು ಕಾಣಿಸ್ತಾ ಇದ್ದಾವೆ. ಅದರಲ್ಲೂ ಇವತ್ತು ಸದನದ ಬಾವಿಗೆ ಇಳಿದು ಹೋರಾಟ ಮಾಡಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ಸದಸ್ಯರಿದ್ದಾರೆ. ನಿನ್ನೆಯಿಂದ ಕೂಡ ಒಂದಷ್ಟು ಉತ್ತರವನ್ನ ಬಯಸಿ ಸಚಿವರನ್ನ ಆಗ್ರಹಿಸ್ತಾ ಇದ್ರು. ಸಚಿವರು ನಿನ್ನೆ ಸದನಕ್ಕೆ ಬಾರದೆ ಉತ್ತರವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ಅವರ ಆರೋಪ. ಇವತ್ತು ಉತ್ತರ ಕೊಡಲೇಬೇಕು ಅನ್ನುವಂತ ಪಟ್ಟನ್ನ ಹಿಡಿಯುವಂತ ಸಾಧ್ಯತೆ ದಟ್ಟವಾಗಿದೆ. ಉತ್ತರ ಕೊಡದೆ ಹೋದ್ರೆ ಸದನದ ಬಾವಿಗೆ ಇಳಿದು ಉಗ್ರವಾದ ಹೋರಾಟ ಮಾಡತಕ್ಕಂಥದ್ದು ಮತ್ತು ಈ 2 ತಿಂಗಳ ಹಣ ಎಲ್ಲಿ ಹೋಯಿತು, ಈ ಯಾಕೆ ಉತ್ತರವನ್ನು ಕೊಡ್ತಿಲ್ಲ, ಹಾಕದೆ ಯಾಕೆ ಮೋಸ ಮಾಡಲಾಗಿದೆ ಅನ್ನುವಂಥದ್ದು ಒಂದು ವಿಚಾರವನ್ನು ಎತ್ತಕ್ಕಂಥದ್ದು. ಒಂದು ವೇಳೆ ಆ ಕಣ್ತಪ್ಪಿನಿಂದ ಅಧಿಕಾರಿಗಳಿಂದ ಆಗಿದ್ರೆ ಅನ್ನೋದಾದ್ರೆ ಅಧಿಕಾರಿಗಳು ತಲೆದಂಡ ಆಗಬೇಕು ಅನ್ನೋದಾದ್ರೆ ಆಗಬೇಕು. ಇಲ್ಲ ಸರ್ಕಾರವೇ ಉದಾಸೀನ ಮಾಡಿದೆ ಅನ್ನೋದಾದ್ರೆ ಸರ್ಕಾರದ ಭಾಗವಾಗಿದ್ದವರು ಯಾರಾದ್ರೂ ಒಬ್ಬರು ತಲೆದಂಡ ಆಗಬೇಕು ಅನ್ನೋದು ವಿರೋಧ ಪಕ್ಷಗಳ ಪಟ್ಟು ಹಾಕ್ತಕ್ಕಂಥದ್ದು. ಹೀಗಾಗಿ ಇವತ್ತು ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನಸಭೆಯಲ್ಲಿ ಉತ್ತರ ಕೊಡುವಂತ ಸಾಧ್ಯತೆ ಇದೆ. ಆ ಉತ್ತರವು ಯಾವ ರೀತಿಯಾಗಿ ಕೊಡ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖ. ಮತ್ತು ಇವು ಆಗಿರತಕ್ಕಂತಹ ಲೋಪಗಳು ಏನಿದೆ ಅನ್ನೋಂಥದ್ದು ಕೂಡ ಯಾವ ರೀತಿಯಾಗಿ ಹೇಳ್ತಾರೆ ಅನ್ನೋಂಥದ್ದು ಬಹಳ ಪ್ರಮುಖ ಆಗುತ್ತೆ. ಒಂದು ವೇಳೆ ಇವರು ಹೇಳ್ತಕ್ಕಂಥ ಉತ್ತರ ಸಮಂಜಸ ಸಮರ್ಥವಾಗಿಲ್ಲ ಅನ್ನುವಂಥದ್ದನ್ನ ಅರ್ಥೈಸಿಕೊಂಡು ಬಿಜೆಪಿಗಳು ಹೋರಾಟಕ್ಕೆ ಇಳುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಇವತ್ತಿನ ಏನು ವಿಧಾನಸಭೆ ಸದನ ಇದೆ ಅದು ಸಾಕಷ್ಟು ಸದ್ದು ಗದ್ದಲಕ್ಕೆ ಸಾಕ್ಷಿ ಆಗಲಿದೆ. ಹಾಗಾಗಿ ಇವತ್ತಿನ ಸದನವನ್ನ ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತು ಸಿಎಂ, ಡಿಸಿಎಂ ಸೇರಿದಂತೆ ಎಲ್ಲರೂ ಕೂಡ ಉಪಸ್ಥಿತರಿರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ವಿರೋಧ ಪಕ್ಷಗಳು ಮಾಡತಕ್ಕಂತಹ ಗದ್ದಲ ದಾಂಧಲೆಗೆ ಪ್ರತಿ ತಿರುಗೇಟನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸದನದ ಒಳಗಡೆ ಹಾಜರಿದ್ದು ವಿರೋಧ ಪಕ್ಷಗಳಿಗೆ ಒಂದು ತಿರುಗೇಟನ್ನು ಕೊಡುವಂತ ಕೆಲಸಗಳಾಗಬಹುದು. ಒಟ್ಟಾರೆಯಾಗಿ ಇವತ್ತು ಸರ್ಕಾರದಿಂದ ಉತ್ತರವನ್ನು ಬಯಸಿ ವಿರೋಧ ಪಕ್ಷಗಳು ಅಖಾಡಕ್ಕಿಳಿತಾ ಇದ್ದಾವೆ ಮತ್ತು ಸಮರ್ಪಕವಾಗಿಲ್ಲ ಅನ್ನೋದು ಉತ್ತರ ಅನ್ನೋದಾದ್ರೆ ಸದನದಲ್ಲಿ ತೀವ್ರವಾದಂತಹ ಗದ್ದಲ ಆಗುವಂತ ಸಾಧ್ಯತೆಗಳಿದಾವೆ. ಅಶ್ವಿನಿ, ರೈಟ್ ಬಸವರಾಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ.